ಇನ್ನು ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ರಚನೆಯ ಕಸರತ್ತು ನಡೀತಾ ಇದೆ. ಇನ್ನು 3 ರಿಂದ 4 ದಿನಗಳಲ್ಲಿ ಹೊಸ ಸರ್ಕಾರ ರಚನೆ ಆಗುತ್ತೆ. ನವೆಂಬರ್ 19 ಅಥವಾ 20 ಸಿಎಂ ಪ್ರಮಾಣ ವಚನ ಸ್ವೀಕರಿಸ್ತಾರಾ? ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಪಿಎಂ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ, ಕೇಂದ್ರ ಮಂತ್ರಿಗಳು, ಬಿಜೆಪಿ ಆಡಳಿತ ರಾಜ್ಯಗಳ ಸಿಎಂಗಳ ಉಪಸ್ಥಿತಿ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಒಂದು ಸಭೆ ನಡೆಸಲಾಗುತ್ತೆ. ನಾಳಿನ ಕ್ಯಾಬಿನೆಟ್ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿರೋದು. ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ರಚನೆ ಆಗೋ ಕುರಿತಂತೆ ಈಗ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಈಗ ನಿತೀಶ್ ಕುಮಾರ್ ಅವರೇ ಸಿಎಂ ಆಗ್ತಾರಾ ಅಥವಾ ಬೇರೆ ಯಾರಿಗಾದರೂ ಸಿಎಂ ಆಗುವಂತ ಅವಕಾಶವನ್ನ ನೀಡಲಾಗುತ್ತಾ? ಅಂಥ ನಾಯಕರು ಯಾರಿದ್ದಾರೆ? ಯಾರಿಗೆ ಅವಕಾಶವನ್ನ ನೀಡಬೇಕು? ಅಥವಾ ಈ ಬಾರಿಯೂ ಕೂಡ 5ನೇ ಟರ್ಮ್ನಲ್ಲೂ ಕೂಡ ನಿತೀಶ್ ಕುಮಾರ್ ಅವರೇ ಸಿಎಂ ಆಗ್ತಾರಾ? ಈ ಕುರಿತಂತೆ ಬಹಳ ಚರ್ಚೆಗಳು ನಡೀತಾ ಇದೆ. ನವೆಂಬರ್ 19 ಅಥವಾ 20 ಸಿಎಂ ಪ್ರಮಾಣ ವಚನ ಸ್ವೀಕರಿಸಬೇಕಾಗತ್ತೆ. ಈ ಬಗ್ಗೆ ಒಂದಷ್ಟು ಪ್ಲಾನ್ಗಳು ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ, ಕೇಂದ್ರ ಮಂತ್ರಿಗಳು, ಬಿಜೆಪಿ ಆಡಳಿತ ರಾಜ್ಯಗಳ ಸಿಎಂಗಳು ಎಲ್ಲರೂ ಕೂಡ ಉಪಸ್ಥಿತರಿರಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಯಾವತ್ತು ಇದನ್ನ ಪ್ಲಾನ್ ಮಾಡ್ತಾರೆ? ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಬಿಹಾರದಲ್ಲಿ ಸಂಪುಟ ರಚನೆಯ ಹೊಸ ಫಾರ್ಮುಲಾ. ಟಿವಿ9 ನಲ್ಲಿ ಬಿಹಾರ ಸಂಪುಟದ ಎಕ್ಸ್ಕ್ಲೂಸಿವ್ ಮಾಹಿತಿ. ಈ ಬಾರಿಯೂ ನಿತೀಶ್ ಕುಮಾರ್ಗೆ ಸಿಎಂ ಪಟ್ಟ ಸಿಗುತ್ತಾ? 6 ಎಂಎಲ್ಎಗಳಲ್ಲಿ ಒಬ್ಬರಿಗೆ ಮಂತ್ರಿ ಸ್ಥಾನ ಸಾಧ್ಯತೆ ಇದೆ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಬಿಜೆಪಿ. ಬಿಜೆಪಿಯ 14 ರಿಂದ 16 ಜನರಿಗೆ ಮಂತ್ರಿ ಪಟ್ಟ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಜೆಡಿಯು ಪಕ್ಷದ 13 ರಿಂದ 14 ಜನರಿಗೆ ಸಚಿವ ಸ್ಥಾನ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಚಿರಾಗ್ ನೇತೃತ್ವದ ಎಲ್ಜೆಪಿ ಪಕ್ಷಕ್ಕೆ 3 ಮಂತ್ರಿ ಪಟ್ಟ ಸಿಗಬಹುದಾ? ಎನ್ಡಿಎ ಮೈತ್ರಿ ಸರ್ಕಾರದ ರಚನೆಗೆ ಸಕಲ ಸಿದ್ಧತೆಗಳು ಈಗಾಗಲೇ ಆರಂಭ ಆಗಿದೆ. ಸಿಎಂ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಂತೆ ಕ್ಯಾಬಿನೆಟ್ ಕೂಡ ಫಾರ್ಮ್ ಆಗತ್ತೆ. ಅಲ್ಲಿ ಯಾವ್ಯಾವ ಪಕ್ಷದಿಂದ ಯಾರ್ಯಾರನ್ನ ಆಯ್ಕೆ ಮಾಡಬೇಕು ಆ ಕುರಿತಂತೆಯೂ ಕೂಡ ಚರ್ಚೆ ಜೋರಾಗಿ ನಡೀತಾ ಇದೆ. ಮನೆಯೊಂದು 3 ಬಾಗಿಲು ಅನ್ನುವಂಥ ರೀತಿಯಲ್ಲಿ ಲಾಲು ಕುಟುಂಬ ಕಂಡು ಬರ್ತಾ ಇದೆ. ಲಾಲು ಪ್ರಸಾದ್ ಯಾದವ್ ಮನೆಯಲ್ಲಿ ಕಂಪನ. ಸಹೋದರ ತೇಜಸ್ವಿ ವಿರುದ್ಧ ರೋಹಿಣಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಲಾಲು ಪ್ರಸಾದ್ ಅವರ ಪುತ್ರಿ. ಬಿಹಾರ ಸೋಲಿನ ಬೆನ್ನಲ್ಲೇ ಫ್ಯಾಮಿಲಿ ಕಲಹ ಸ್ಫೋಟಗೊಂಡಿದೆ. ಮನೆಯಲ್ಲಿ ನನ್ನನ್ನ ಹೀನಾಯವಾಗಿ ನಡೆಸಿಕೊಂಡ್ರು, ನನಗೆ ಹೊಡೆಯಲು ಚಪ್ಪಲಿ ಎತ್ತಿದ್ರು. ಇದು ರೋಹಿಣಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್. ತಂದೆಗೆ ಕಿಡ್ನಿ ಕೊಟ್ಟಿದ್ದರ ಬಗ್ಗೆ ಅವಹೇಳನ ಮಾಡಿದ್ರು. ತೇಜಸ್ವಿ ಯಾದವ್, ತೇಜ್ ಪ್ರತಾಪ್ ಯಾದವ್ ಕಿಡ್ನಿ ಕೊಡ್ಲಿಲ್ಲ, ನನ್ನನ್ನ ತವರಿನಿಂದಲೇ ಹೊರಗೆ ಹಾಕಿದ್ದಾರೆ ಅಂತೇಳಿ ರೋಹಿಣಿ ಕಿಡಿಕಾರಿದ್ದಾರೆ. ಎಕ್ಸ್ನಲ್ಲಿ ಭಾವನಾತ್ಮಕ ಟ್ವೀಟ್ ಮಾಡಿದ್ದಾರೆ ಲಾಲು ಪ್ರಸಾದ್ ಅವರ ಪುತ್ರಿ. ಈಗ ಮನೆಯಲ್ಲಿ ಆಗ್ತಾ ಇದ್ದಂತಹ ಕುಟುಂಬ ಕಲಹ ಪಬ್ಲಿಕ್ ಅಲ್ಲಿ ನೋಡುವಂತೆ ಸಿಗ್ತಾ ಇದೆ. ಯಾಕೆಂದ್ರೆ ಇದನ್ನ ಸ್ವತಃ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರಿ ರೋಹಿಣಿ ಅವರು ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ. ಭಾವನಾತ್ಮಕವಾಗಿ ಒಂದು ಟ್ವೀಟ್ ಮಾಡಿದ್ದಾರೆ. ತಂದೆಗೆ ಕಿಡ್ನಿ ಸಮಸ್ಯೆ ಆದಂತ ಸಂದರ್ಭದಲ್ಲಿ ನಾನು ಕೊಟ್ಟಿದ್ದೀನಿ, ತೇಜಸ್ವಿ ಆಗ್ಲಿ ತೇಜ್ ಪ್ರತಾಪ್ ಆಗ್ಲಿ ಇಬ್ರು ಕೂಡ ಕೊಟ್ಟಿಲ್ಲ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಗದಗದಲ್ಲಿ ನಿವೇಶನದ ಕನಸು ಕಂಡವರಿಗೆ ಬಿಗ್ ಶಾಕ್ ಎದುರಾಗಿದೆ. ವಸತಿ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್ ನಡೀತಾ, ನಿವೇಶನ ಕೊಡಿಸೋದಾಗಿ ಬಡವರಿಂದಲೇ ಸುಲಿಗೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಒಂದೊಂದು ಕುಟುಂಬದಿಂದ 80 ರಿಂದ 90 ಸಾವಿರ ವಸೂಲಿ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 100 ಕುಟುಂಬಗಳಿಂದ ಹಣ ವಸೂಲಿಗೈದಿರುವಂತಹ ಆರೋಪ. ಕೊಂಚಿಗೇರಿ ಗ್ರಾಮದ ಈರಣ್ಣ ಹುಡೇದ ವಿರುದ್ಧ ಈ ರೀತಿ ಗಂಭೀರ ಆರೋಪ ಕೇಳಿಬಂದಿದೆ. ಫೋನ್ ಪೇ ಮುಖಾಂತರವಾಗಿ ಹಣ ಪಡೆದಿದ್ದ ಸದಸ್ಯ ಈರಣ್ಣ ಹುಡೇದ ಹಣ ಕೊಟ್ಟು 2 ವರ್ಷ ಕಳೆದಿದೆ, ಆದರೂ ಕೂಡ ನಿವೇಶನ ಹಂಚಿಕೆ ಆಗಿಲ್ಲ. ದಲಿತ ಕುಟುಂಬಗಳಿಂದ ಗ್ರಾಮ ಪಂಚಾಯಿತಿ ಎದುರು ಧರಣಿ ನಡೀತಾ ಇದೆ. ನ್ಯಾಯ ಸಿಗೋವರೆಗೂ ಕೂಡ ಹೋರಾಟ ನಿಲ್ಲಿಸಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಾಗಕ್ಕಾಗಿ ನಮ್ಮ ಮಗಳು 75,000 ರೂಪಾಯಿ ಕೊಟ್ಟಾರ್ರಿ ಮಾಜಿ ಅಧ್ಯಕ್ಷರ ಕೈಯಾಗ. ಈರಣ್ಣ ಸಾವ್ಕಾರ ಜಾಗ ಕೊಡ್ತೇವೆ ಅಂತ ತಗೊಂಡಿಗ್ಯಾರ. ಮನಿ ಜಾಗ ರೀ, ಪ್ಲಾಟ್ಗೆ ಜಾಗ ಕೊಡ್ತೇವಂತ, ಬೈಲ್ ಜಾಗ ಕೊಡ್ತೇವಂತ ತಗೊಂಡಾರ್ರಿ. ಹ್ಞೂ ರೀ, ಹ್ಞೂ ರೀ, ಮನೆ ಹಾಕ್ಸ್ಕೊಡ್ತೇವಂತ ತಗೊಂಡಾರ್ರಿ. ಇಲ್ರಿ
ರೊಕ್ಕ ಕೊಟ್ಟು ಎಷ್ಟು ತಿಂಗಳು